ಚಂದ್ಗಾಲ ಗ್ರಾಮದಲ್ಲಿ ಇವತ್ತು ಬೆಳಗ್ಗೆ ಮತ್ತು ಸಾಯಂಕಾಲ ಸುಮಾರು 2.5 ಕೋಟಿಯಷ್ಟು ಹಣವನ್ನು ಟಿ.ಎಮ್.ಎಸ್ ಅವರು ಮತ್ತು ಚಂದ್ಗಾಲ ಗ್ರಾಮದಲ್ಲಿ ಗ್ರಾಮದ ಅಭಿವೃದ್ಧಿಗೋಸ್ಕರ ಗ್ರಾಮದ ರಸ್ತೆಗಳ ಜೀವನಕ್ಕೆ ಪೂಜೆ ನೆರವೇರಿಸಿದ್ವಿ. ಜೊತೆಗೆ ಇಲ್ಲಿ ಚಂದ್ಗಾಲ ಗ್ರಾಮದಲ್ಲಿ ಭಾಳ ವರ್ಷಗಳಿಂದ ಬೇಡಿಕೆ ಇದ್ದಂಥ ಅಂಬೇಡ್ಕರ್ ಭವನ ಮತ್ತು ಚಂದ್ಗಾಲಿಂದ ಮೇಳಾಪುರಕ್ಕೆ ಸಂಪರ್ಕ ಇರ್ತಕ್ಕಂಥ ಒಂದು ಸೇತುವೆ ಬಗ್ಗೆ ಭಾಳಷ್ಟು ವರ್ಷಗಳಿಂದ ಅದು ನೆನೆಗುದಿಗೆ ಬಂದಿತ್ತು. ಇನ್ನು ಕೆಲವು ಒಂದು 15 ದಿವಸದಲ್ಲೂ ಸಹ ಅದನ್ನು ಬುದ್ಧಿ ಪೂಜೆ ಮಾಡಿ ಆ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಚಂದ್ಗಾಲ ಗ್ರಾಮ ನಮ್ಮ ತಂದೆಯವರ ಕಾಲದಿಂದಲೂ ಸಹ ನಮಗೆ ಆಶೀರ್ವಾದ ಮಾಡಿ ನಮ್ಮ 7 ಬೆಳೆಗಳ ಜೊತೆಲಿ ನಿಂತಿದ್ದಾರೆ. ಎಲ್ಲ ಜನರು ಆಶೀರ್ವಾದ ಮಾಡಿದ್ದಾರೆ. ಕೆಳಗಡೆ ಬೀಳ್ಬೋದು, ಮೇಲೆ ಇರ್ಬೋದು, ಸಹಜವಾಗಿ ಇರ್ತಕ್ಕಂಥ ಪ್ರಕೃತಿ ನಿಯಮ. ಆದರೆ ನಮ್ಮನ್ನು ಪ್ರೀತಿಸ್ತಕ್ಕಂಥದ್ದಕ್ಕೆ, ಗೌರವಿಸ್ತಕ್ಕಂಥದ್ದಕ್ಕೆ ಚಂದ್ಗಾಲ ಗ್ರಾಮ ಭಾಳ ನಮ್ಮ ಮೇಲೆ ನಂಬಿಕೆ ಮತ್ತು ವಿಶ್ವಾಸ ಇಟ್ಟಿದ್ದಾರೆ. ಅದಕ್ಕೆ ಕೃತಜ್ಞತೆಯನ್ನು ನಮ್ಮ ಮನೆಯ ಪರವಾಗಿ ಅರ್ಪಿಸಲಿಕ್ಕೆ ಬಯಸ್ತೀನಿ. ಉಪಚುನಾವಣೆ ಮುಗಿದಿದೆ ಅಣ್ಣ, ಫಲಿತಾಂಶ ಗೆದ್ದೇ ಗೆದ್ದು ಎರಡೂ ಚುನಾವಣೆನ ನಾವು ಚುನಾವಣೆ ಸ್ಟ್ರಾಟಜಿ ಮಾಡಿದ್ವಿ. ನಮ್ಮ ಎಲ್ಲ ಮುಖಂಡರುಗಳು ಅದನ್ನು ವೈಯಕ್ತಿಕವಾಗಿ ತಮ್ಮ ಚುನಾವಣೆ ರೀತಿ ತೆಗೆದುಕೊಂಡಿದ್ದಾರೆ. ಸ್ವಲ್ಪ ವ್ಯತ್ಯಾಸಗಳು ಇದ್ದೇ ಇರ್ತದೆ, ಎಲ್ಲ ಪಕ್ಷದಲ್ಲೂ ವ್ಯತ್ಯಾಸಗಳಿದೆ. ನಮ್ಮ ಪಕ್ಷದಲ್ಲೂ ಸ್ವಲ್ಪ ವ್ಯತ್ಯಾಸಗಳಿರ್ತದೆ. ಮುನ್ಸಿನ ಒಬ್ಬರು ಟಿಕೆಟ್ ಕೊಡದೇ ಇದ್ದಂಥ ಮುನ್ಸ್ಗಳಿರ್ತದೆ. ಅದು ಸಹಜವಾಗಿ ಇರ್ತಕ್ಕಂಥ ಒಂದು ಪ್ರಕ್ರಿಯೆ. ಅದನ್ನೆಲ್ಲ ಬದಿಗಿಟ್ಟು ನಮ್ಮೆಲ್ಲ ಮುಖಂಡರುಗಳು ಮತದಾರನ ವಿಶ್ವಾಸ ಗೆಲ್ಲೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ನಾವು ಗೆದ್ದೇ ಗೆಲ್ತೀವಿ ಅಂತ ಒಂದು ಆಶಾಭಾವ. ನಮ್ಮನ್ನ ಜನಸಾಮಾನ್ಯರು ಏನು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರು ಹಾಗೂ ಡಿ.ಕೆ. ಶಿವಕುಮಾರ್ ಅವರ ಸಾಹೇಬರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಇವತ್ತು ಅವರು ಕೊಟ್ಟಂಥ ಎಲ್ಲ ಭರವಸೆಗಳನ್ನು ಈಡೇರಿಸಿದರೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗಳಿಗೆ ಸಹ ಒಂದು ಕಾಯಕಲ್ಪ ಮಾಡ್ತಾ ಇದ್ದಾರೆ. ನೀರಾವರಿ ಇರ್ಬೋದು, ಗ್ರಾಮೀಣ ಕುಡಿಯೋ ನೀರು ಇರ್ಬೋದು, ಎಲ್ಲ ಥರದ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಸ್ವಲ್ಪ ತಡ ಆಗಿದೆ ಅನ್ನುವಂಥದ್ದೇನಿಲ್ಲ. ನಮಗೆ ಕೇಂದ್ರ ಸರ್ಕಾರದ ಅನುದಾನ ಏನು ಕೊಡಬೇಕು ಅದನ್ನು ಸರಿಯಾದ ಸಮಯಕ್ಕೆ ನಮಗೆ ಕೊಡ್ತಾ ಇಲ್ಲ. ಅವ್ರು ಕೊಡಬೇಕಾದಂಥ ಅನುದಾನದಲ್ಲಿ ನಮಗೆ 50% ಸಹ ನಮ್ಗೆ ಕೊಡದೇ ಇರತಕ್ಕಂಥದ್ದು ನಮಗೆ ತಾತ್ಕಾಲಿಕ ಹಿನ್ನಡೆ ಆಗಿದೆ. ಅದನ್ನು ಕೇಂದ್ರ ಸರ್ಕಾರ ಸರಿಪಡಿಸ್ಕೋಬೇಕು. ಅದೆಲ್ಲ ಇಟ್ಕೊಂಡು ನಮ್ಮನ್ನು ದೂಷಣೆ ಮಾಡೋದ್ರಿಂದ ಏನು ಪ್ರಯೋಜನ ಆಗ್ತದೆ? ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಜನಸಾಮಾನ್ಯರು ನಾವೇನೇ ಕೆಲಸ ಮಾಡಿದ್ರು, ಈಗ ನರೇಗಾ ಇರ್ಬೋದು, ಈಗ ಮತ್ತೊಂದು ಜಲ್ ಮಿಷನ್ ಇರ್ಬೋದು, ಸುಮಾರು ಜಲ್ ಮಿಷನಲ್ಲಿ ನಮಗೆ 30,000 ಕೋಟಿ ಕೊಡಬೇಕು. 30,000 ಕೋಟಿನ ಕೇಂದ್ರ ಸರ್ಕಾರ ಕೊಡಲೇಬೇಕಲ್ಲ. ಅದು ಅವ್ರ ಪಾರ್ಟು ಏನಾಯಿತು? ಕೊಡಲಿಲ್ಲ ಇದುವರೆಗೆ. ಈ ನರೇಗಾ ಏನಾಯಿತು? ಸತ್ತೋಯ್ತು. ನರೇಗಾ ಏನು ಮಾಡಿದ್ರಿ? ವಿ.ಜಿ. ಗ್ರಾಮಜಿ ಎಲ್ಲಿದೆ? ಏನು ಮಾಡ್ತಾಯಿದ್ದೀರಿ ಸುಮ್ಮನೆ? ಸರಿ, ಕಾಂಗ್ರೆಸ್ ಪಕ್ಷ UPA ಸರ್ಕಾರದವರು ಕೆಟ್ಟ ಕೆಲಸ ಮಾಡಿದ್ರೆ ಆಯಿತು. ಏನು ನೀವು ಮಾಡಿ ಸಾಧನೆ ಏನು ಮಾಡಿದ್ರಿ? ಏನಿಲ್ಲ, ಝೀರೋ. ಸರ್, 21 ಜನ ಶಾಸಕರು ಇವತ್ತು ಏನು ಸಚಿವ ಸ್ಥಾನ ಆಕಾಂಕ್ಷೆಗೆ ಡೆಲ್ಲಿಗೆ ಹೋಗಿದ್ದಾರೆ. 224 ಶಾಸಕರು ಪ್ಲಸ್ 75 ಜನ ವಿಧಾನ ಪರಿಷತ್ ಸದಸ್ಯರು ಎಲ್ಲರಿಗೂ ಸಚಿವರಾಗ್ತಕ್ಕಂಥದ್ದಕ್ಕೆ ಅರ್ಹತೆ ಇದೆ. ಅವರವ್ರು ಕೇಳ್ತಕ್ಕಂಥದ್ದು ಅವರವರ ಧರ್ಮ. ನಮ್ಮ ಹೈಕಮಾಂಡ್ ಇದೆ, ತೀರ್ಮಾನ ಇದೆ. ಸರ್, ಮತ್ತೊಂದು ಕಡೆ ನೀವು ಏನು ಅನಧಿಕೃತ ಸೈಟ್ಗಳು ಅಥವಾ ಬಡಾವಣೆ ವಿಚಾರದಲ್ಲಿ ಅಧಿಕಾರಿಗಳು ಇದು ಮಾಡ್ತಾರೆ ಅಂತ ಹೇಳಿದ್ರಿ. ಇದೀಗ ಪಟ್ಟಣದಲ್ಲಿ ಸಾಕಷ್ಟು ಈಗ ಲೋಕಾಯುಕ್ತರು ಕೂಡ ದೂರು ಕೊಟ್ಟಿರುವಂಥದ್ದು ಅನಧಿಕೃತ ಬಡಾವಣೆಗಳು. ನನಗೆ ಮೊನ್ನೆ ಈ ಬಗ್ಗೆ ಲೋಕಾಯುಕ್ತ ದೂರು ಮಾಡಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು, ಗೊತ್ತಾಯಿತು ವಿಚಾರ. ನಾನು ಗ್ರಾಮದಲ್ಲಿ ಇರಲಿಲ್ಲ. ಊರಲ್ಲಿ ಕಳೆದ 2-3 ದಿವಸದಿಂದ ಊರಲ್ಲಿ ಇರ್ತಿಲ್ಲ. ನಿನ್ನೆ ಬಂದಿದ್ದೇನೆ. ಇವತ್ತು ಏನೇನಾಗಿದೆ ಅಂತೆಲ್ಲ ತಿಳಿದು ತಮಗೆ ಮಾಹಿತಿ ಕೊಡ್ತೀನಿ. ಸರ್, ನಿಮ್ಮ ಶ್ರೀಮತಿ ಅವರ ಹೆಸರು ಕೂಡ ಇರುವಂಥದ್ದು ಆ ಒಂದು ಬಡಾವಣೆ ನಾವು ಏನು ತಗೊಂಡಿದ್ದೀವಿ, ಏನಿಲ್ಲ, ಏನು ಮಾಡಿದ್ದೀವಿ, ನಾನು ಡಾಕ್ಯುಮೆಂಟ್ ಇಟ್ಕೊಂಡೇ ಮಾತಾಡಬೇಕು. ಡಾಕ್ಯುಮೆಂಟ್ ಇಲ್ಲದೇ ಮಾತಾಡ್ತಕ್ಕಂಥದ್ದಕ್ಕೆ ನಾನು ಶಾಸಕನಾಗಿ ಮಾಮೂಲಿ ಸಾಮಾನ್ಯ ಜನರಾದರೆ ಮಾತಾಡ್ತಿದ್ದೆ. ಶಾಸಕನಾಗಿ ಮಾತಾಡ್ತಕ್ಕಂಥದ್ದು ಅದು ನನ್ನ ಕರ್ತವ್ಯಕ್ಕೆ ಲೋಪ ಬಂದಾಗ ಆಗ್ತದೆ. ಬೇರೆ ರೀತಿ ಮಾತಾಡೋಕ್ಕಾಗಲ್ಲ. ನನ್ನ ಡಾಕ್ಯುಮೆಂಟ್ಸ್ ತೆಗೆದು ನಿಮ್ಮ ಮುಂದೆ ಇಟ್ಟು ಆಮೇಲೆ ಏನಾಗಿದೆ ತಪ್ಪಾಗಿದ್ದರೆ ಸರಿಪಡಿಸ್ಕೊಳ್ಳೋಣ. ಅದೇನು ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ನಾನು ಸಿದ್ಧ ಇಲ್ಲ ಅಂತ ಹೇಳೋದಿಲ್ಲ. ಏನಾಗಿದೆ ಸರಿಪಡಿಸ್ಕೊಳ್ಳೋಣ.